ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್, ಲಾ ಆಫ್ ಅಟ್ರಾಕ್ಷನ್, ಲೈಫ್ ಕೋಚ್, ಕರ್ಮಾ ಹೀಲರ್, ಅಸ್ಟ್ರಾಲಜರ್ ಮತ್ತು ಫಿನಾನ್ಷಿಯಲ್ ಟಿಪ್ಸ್ ಇನ್ನಿತರೆ ಯಾವುದೇ ಒಂದು ಸಮಸ್ಯೆಗಳಿಗೋಸ್ಕರ ಆ್ಯಂಡ್ ಒಂದು ಸೊಲ್ಯೂಷನ್ಸ್ಗೋಸ್ಕರ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಒಂದು ನಾವು ಮಸಾಲೆ ಪದಾರ್ಥಗಳಾಗಿರ್ಬೋದು, ಏನೇನೋ ಒಂದು ದಿನನಿತ್ಯ ಬಳಸ್ತಾ ಇರ್ತೀವಿ, ಅಂಥ ಬಳಸ್ಕೊಂಡು ನಾನಾ ರೀತಿ ರೆಮಿಡೀಸ್ಗಳನ್ನ ಹೇಳ್ತಾ ಬರ್ತಾ ಇದ್ದೀನಿ. ಯಾವುದಕ್ಕೆ ನಮ್ಮ ಮನೆಯಲ್ಲಿ ಹಣಕಾಸು ನಿಲ್ತಾ ಇಲ್ಲ, ಸೊ ನಾವು ಅಂದ್ಕೊಂಡಿರ್ತಕ್ಕಂತಹ ಕೆಲಸಗಳು ಸರಿ ಆಗ್ತಾ ಇಲ್ಲ, ನಾವು ಮನೆ ಮಾಡೋದಕ್ಕಾಗ್ತಾ ಇಲ್ಲ, ದಾಂಪತ್ಯದಲ್ಲಿ ಬಿರುಕು ಉಂಟಾಗ್ತಿದೆ, ಇದೇ ರೀತಿ ಇನ್ನಿತರ ಹಲವಾರು ಸಮಸ್ಯೆಗಳಿಗೆ ಒಂದು ಪವರ್ಫುಲ್ ಆದಂತಹ ರೆಮಿಡೀಸ್ನ ತಿಳಿಸ್ತಾ ಬರ್ತಾ ಇದ್ದೀನಿ. ಇವತ್ತು ನನಗೆ ನನ್ನ ಗುರುಗಳು ಸಜೆಸ್ಟ್ ಮಾಡಿದಂತಹ ಒಂದು ಬ್ಯೂಟಿಫುಲ್ ಆ್ಯಂಡ್ ಪವರ್ಫುಲ್ ಆದಂತಹ ಜೀರಿಗೆ ರೆಮಿಡಿನ ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ. ಯಾಕಂದರೆ ಇದೊಂದು ಪವರ್ಫುಲ್ ರೆಮಿಡಿ ಆ್ಯಂಡ್ ತುಂಬ ಜನ ನೋಡಿದ್ದಾರೆ. ಯಾಕಂದರೆ ಈ ರೆಮಿಡಿ ಮಾಡೋದ್ರಿಂದ ನಿಮ್ಮ 90 ದಿನಗಳಲ್ಲಿ ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಸಕ್ಸಸ್ ಆಗುತ್ತೆ. ನಿಮಗೆ ಎಷ್ಟು ಹಣಕಾಸು ಬೇಕು, ಅಥವಾ ಆರೋಗ್ಯ ಬೇಕಾ, ಅಥವಾ ಹಣದ ಸಮಸ್ಯೆ ಇದೆಯಾ, ಅಥವಾ ದಾಂಪತ್ಯದಲ್ಲಿ ಬಿರುಕು ಇದೆಯಾ, ಅಥವಾ ಕಾರ್ ತಗೊಳ್ಳಿಕ್ಕಾಗ್ತಿಲ್ವಾ, ಅಥವಾ ಸೈಟ್ ಮಾಡ್ಲಿಕ್ಕಾಗ್ತಿಲ್ವಾ, ಅಥವಾ ಒಂದು ಬಿಸ್ನೆಸ್ನ ನನಗೆ ಶುರು ಮಾಡ್ಲಿಕ್ಕಾಗ್ತಿಲ್ವಾ, ಇನ್ನಿತರ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಕೇವಲ 30 ದಿನಗಳಲ್ಲಿ ನೀವು ಈ ರೆಮಿಡೀಸ್ನ ಮಾಡ್ಕೊಳ್ಳೋದ್ರಿಂದ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಸಕ್ಸಸ್ ಆಗುತ್ತೆ. ಈ ಒಂದು ವಿಡಿಯೋನ ಮಾಡೋದಕ್ಕೆ ಕಾರಣ ಏನಂತಂದರೆ, ನನಗೆ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅದೊಂದು ನಾನು ಬಿಲಿವಿಟ್ಟು ಇದು ನನಗಾಗುತ್ತೆ, ಯೂನಿವರ್ಸ್ಗೆ ನಾನು ಬಿಲಿವಿಟ್ಟು ಈ ಒಂದು ರೆಮಿಡೀಸ್ನ ಮಾಡಿದೆ. ನನಗಾಗಿರ್ತಕ್ಕಂತಹ ಒಂದು ಒಳ್ಳೆ ಸಕ್ಸಸ್, ನಾನು ಅಂದ್ಕೊಂಡಿರ್ತಕ್ಕಂತಹ ಒಂದು ಬಿಲೀವ್ ಸಕ್ಸಸ್ ನನಗೆ ಒಂದು ಒಳ್ಳೆ ಯಶಸ್ಸನ್ನು ತಂದು ಕೊಟ್ಟಿದೆ. ಸೊ ಹಾಗಾಗಿ ನನ್ನ ಆತ್ಮೀಯರಿಗೂ ಕೂಡ, ನನ್ನ ವೀಕ್ಷಕರಿಗೂ ಕೂಡ ಇದನ್ನು ನಾನು ಪ್ರಸ್ತುತಪಡಿಸಿದ್ರೆ ಅವರ ಜೀವನದಲ್ಲೂ ಕೂಡ ನಾನಾ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಬರ್ತಾ ಇದ್ದಾರೆ. ಅಂತಹ ಸಮಸ್ಯೆಗಳನ್ನ ಅವರು ಸಂಪೂರ್ಣವಾಗಿ ನಿಲ್ಲಿಸಿ, ಸಾಕಷ್ಟು ಹಣಕಾಸಾಗಿರ್ಬೋದು, ಮನೆಯಲ್ಲಿ ಕಿರಿಕಿರಿ ಆಗಿರಬಹುದು, ಮತ್ತು ಯಾವುದೇ ಒಂದು ಸೈಟ್ ವಿಚಾರ ಆಗಿರ್ಬೋದು, ಯಾವುದೇ ಒಂದು ಹಣಕಾಸಿನ ವಿಚಾರ ಆಗಿರ್ಬೋದು, ಯಾವುದೇ ರೀತಿ ಸಮಸ್ಯೆಗಳಾಗಲಿ, ಸೊ ಈ ಒಂದು ರೆಮಿಡೀಸ್ನ ಹೇಳೋದ್ರಿಂದ ನನ್ನ ವೀಕ್ಷಕರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ, ಯಾಕಂದರೆ ಆ ವಿಡಿಯೋ ಮಾಡಿದ್ದಾರೆ, ಬಟ್ ಅದು ಸಾಕಷ್ಟು ಜನಕ್ಕೆ ನೋಡಿರ್ತಾರೆ, ನೋಡಿಲ್ಲದೆ ಇರೋರು ನೋಡಿರಲ್ಲ. ಸೊ ನನ್ನ ಗುರುಗಳು ನನಗೆ ಸಜೆಸ್ಟ್ ಮಾಡಿದಂತಹದ್ದು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಏನು ಅಂದ್ಕೊಂಡು ಆ ರೆಮಿಡೀಸ್ನ 90 ದಿನ ಮಾಡಿದೆ, ಅನ್ಬಿಲೀವೇಬಲ್, ನನ್ನ ಲೈಫೇ ಚೇಂಜ್ ಆಗೋಯ್ತು. ಸೊ ಅದಕ್ಕೋಸ್ಕರ ನಿಮ್ಮ ಲೈಫು ಕೂಡ ಚೇಂಜ್ ಆಗಬೇಕು ಅಂತ ಅಂದರೆ, ನಾನು ಹೇಳ್ತಕ್ಕಂತಹ ಪವರ್ಫುಲ್ ಈ ಒಂದು ಜೀರಿಗೆ ರೆಮಿಡಿನ ನೀವು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ನಾವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಸಕ್ಸಸ್ಫುಲ್ ಆಗುತ್ತೆ. ಸೊ ಹಾಗಾದರೆ ತಡ ಮಾಡೋದಕ್ಕೆ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ಹಾಗೆ ಎಲ್ರಿಗೂ ಕೂಡ ಹೆಚ್ಚಿನದಾಗಿ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್. ಸ್ನೇಹಿತರೆ, ಹಾಗಾದರೆ ಮೊದಲು ಜೀರಿಗೆ ಅರ್ಥವನ್ನು ತಿಳ್ಕೊಳ್ಳೋಣ. ಜೀರಿಗೆ ಒಂದು ರಾಹುಗ್ರಹಕ್ಕೆ ಸಂಬಂಧಪಟ್ಟಿದ್ದು. ರಾಹುಗ್ರಹ ಅಂತಂದರೆ ಏನು, ಅದು ಕೆಟ್ಟದ್ದು, ಅದು ಪರಿಣಾಮ ಬಿದ್ದುಬಿಟ್ರೆ ನಮಗೆ ನಾನಾ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಹೋಗ್ತೀವಿ ಅಂತ ಅಂದ್ಕೊಳ್ತೀವಿ. ಈ ಗ್ರಹಕ್ಕೆ ಏನಾದರೂ ಒಂದು ನಮ್ಮಲ್ಲಿ ಆ್ಯಕ್ಟಿವ್ ಆಗಿ, ನಮ್ಮಲ್ಲೊಂದು ಪಾಸಿಟಿವ್ ಆಗಿ ತಿರುಗ್ತು ಅಂತ ಅಂದರೆ ಸಾಕಷ್ಟು ಜೀವನದಲ್ಲಿ ನೋಡದೇ ಇರೋ ಅಷ್ಟು ಹಣನೇ ನೋಡಲಿಕ್ಕೆ ಶುರುವಾಗುತ್ತೆ. ಸೊ ನೀವೇನಾದರೂ ಸೈಟ್ ತಗೊಳ್ಳಿಕ್ಕೆ ಆಗ್ತಿಲ್ವಾ, ಅಥವಾ ಮನೆ ಕಟ್ಟಲಿಕ್ಕೆ ಆಗ್ತಿಲ್ವಾ, ಅಥವಾ ನೀವೊಂದು ಕಾರ್ನ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ವಾ, ಅಥವಾ ನಿಮ್ಮಲ್ಲಿ ಮನೆ ಸಮಸ್ಯೆಗಳ ಹೆಚ್ಚಾಗ್ತಿದೆಯಾ, ಇನ್ನಿತರ ಯಾವುದೇ ಸಮಸ್ಯೆಗಳಿಗೋಸ್ಕರ ಈ ಜೀರಿಗೆ ರೆಮಿಡಿ ಮಾಡೋದ್ರಿಂದ ಅತ್ಯುನ್ನತವಾದಂತಹ ಫಲಿತಾಂಶವನ್ನು ನೀವು ಕಾಣ್ತೀರಾ. ಸ್ನೇಹಿತರೆ, ಈ ಜೀರಿಗೆ ಅನ್ನೋದು ಒಂದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರ್ಬೋದು. ಸ್ನೇಹಿತರೆ, ಈ ಜೀರಿಗೆ ಅನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡೈಜೆಸ್ಟ್ಗಾಗಿರ್ಬೋದು, ನಮ್ಮ ದೈಹಿಕ ಆ್ಯಂಡ್ ಮಾನಸಿಕ ಆರೋಗ್ಯವಾಗಿರ್ಬೋದು, ತುಂಬ ಎಲ್ಲ ರೀತಿ ಕೂಡ ಈ ಜೀರಿಗೆ ನಮಗೆ ತುಂಬಾ ಒಂದು ಉಪಕಾರ ಆ್ಯಂಡ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಈ ಜೀರಿಗೆನ ನಾವು ಒಂದು ಪವರ್ಫುಲ್ ಆದಂಥ ರೆಮಿಡಿನ ಉಪಯೋಗಿಸ್ಕೊಂಡು ನಮ್ಮ ಲೈಫ್ನೇ ಚೇಂಜ್ ಮಾಡ್ಕೋಬೋದು ಅಂತ ಅಂದರೆ ನೀವು ನಂಬ್ತೀರಾ? ಖಂಡಿತವಾಗಿಯೂ ಕೂಡ ನೀವು ನಂಬಲೇಬೇಕು. ಯಾಕಂದರೆ ಸ್ನೇಹಿತರೆ, ಇದಕ್ಕೆ ನೀವು ಹೇಗೆ ಮಾಡಬೇಕು ಈ ಜೀರಿಗೆ ರೆಮಿಡೀಸ್ನ ಅನ್ನೋದಾದರೆ, ನೀವು ಪ್ರತಿ ಬುಧವಾರ ತಪ್ಪದೇನೆ 90 ದಿವಸ ಕಂಟಿನ್ಯೂಯಸ್ಲಿ ಮಾಡಿ. ನಿಮ್ಮ ದಿನನಿತ್ಯ ದಿನಚರಿಯಲ್ಲಿ ನೀವು ಏನು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಈ ಜೀರಿಗೆ ರೆಮಿಡಿನ ಮರಿಬೇಡಿ. ಪ್ರತಿ ವೆಡ್ನೆಸ್ಡೇ ಆ್ಯಂಡ್ ಬುಧವಾರ. ಅದು ಈ ಟೈಮಿಂಗ್ಸೇ ಮಾಡಬೇಕು ಅನ್ನೋ ಟೈಮಿಂಗ್ಸ್ ಏನೂ ಇಲ್ಲ. ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಾಡಿ, ಸಂಜೆನಾದರೂ ಮಾಡಿ. ಇವತ್ತು ಬುಧವಾರ ಬ್ರಾಹ್ಮಿ ಮುಹೂರ್ತದಿಂದ ಸ್ಟಾರ್ಟ್ ಆಗಿ ನೈಟ್ ಮಲ್ಕೊಳ್ಳೋ 11:45 ಯಾವ ಟೈಮಿಂಗ್ಸಲ್ಲಿ
ಟೈಮಿಂಗ್ಸಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಆ ಟೈಮಿಂಗ್ಸಲ್ಲಿ ಮಾಡ್ಬೋದು. ಗೃಹಿಣಿಯರು ಮಾಡ್ಬೋದು. ಮತ್ತು ನಾವು ಬೆಳಿಗ್ಗೆ ಎದ್ದು ಆಫೀಸಿಗೆ ಹೋಗ್ತೀವಿ, ನನಗೆ ಟೈಮ್ ಆಗುತ್ತೆ ಅಂತ ಸ್ನಾನ ಮಾಡಿ ಮಾಡಿಕೊಂಡು ಮಾಡೋದಾಗಿರ್ಬೋದು. ನೀವು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಯಾವ ಟೈಮಿಂಗ್ಸಲ್ಲಾದ್ರೂ ಮಾಡಿ, ಒಟ್ಟಲ್ಲಿ ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ನೀವು ರಾತ್ರಿ ಮಲ್ಕೊಳ್ಳೋ 11:45 ತನಕ ನೀವು ಈ ಜೀರಿಗೆ ರೆಮಿಡಿನ ಮಾಡ್ಬೋದು. ಸೊ ಹೇಗೆ ಮಾಡಬೇಕು ಅನ್ನೋದಾದರೆ, ಇದಕ್ಕೆ ನನಗೊಂದು ಮಂತ್ರ ಇದೆ ಸ್ನೇಹಿತರೆ. ಇಷ್ಟು 1 ಸ್ಪೂನಷ್ಟು ಜೀರಿಗೆನ ತಗೊಳ್ಳಿ. ಇಷ್ಟು ಕಾಣಿಸ್ತಿದೆಯಲ್ವಾ? ಇಷ್ಟು 1 ಸ್ಪೂನಷ್ಟು ಜೀರಿಗೆನ ತಗೊಂಡು ಇಲ್ಲಿ ಈ ತುಟಿ ಕೆಳಗಡೆ ಇದೆಯಲ್ಲ ಜೀರಿಗೆ, ಇಲ್ಲಿ ಹಾಕೊಳ್ಳಿ. ಈ ತುಟಿ ಕೆಳಗಡೆ ಇದೆಯಲ್ಲ, ಇಲ್ಲಿ ಈ ತುಟಿ ಕೆಳಗಡೆ ಏನು, ಇದು ನಮ್ಮ ನಾದ, ಇದು ನಮ್ಮ ಧ್ವನಿ, ನಮ್ಮ ಸ್ವಂತಿಕೆ, ಇದು ನಮ್ಮ ವಾಣಿ. ಸೊ ಈ ಜೀರಿಗೆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಈ ಗ್ರಹ ನಮ್ಮ ಸ್ವಂತಿಕೆಯದ್ರೊಳಗಡೆ ಅಟ್ರ್ಯಾಕ್ಟ್ ಮಾಡಿದಾಗ ನಮ್ಮ ಜೀವನವೇ ಕೂಡ ಒಂದು ಆ್ಯಕ್ಟಿವ್ ಆಗುತ್ತೆ. ಆ್ಯಂಡ್ ಆ ರಾಹು ಗ್ರಹ ಆ್ಯಕ್ಟಿವ್ ಆಗುತ್ತೆ. ಸೊ ಈ ಜೀರಿಗೆನ ಹೀಗೆ ಇದರೊಳಗಡೆ ನಾನು ಇವಾಗ ಸದ್ಯಕ್ಕೆ ಹಾಕೊಳ್ಳಲ್ಲ, ಮಾತಾಡ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಈ ಜೀರಿಗೆನ 1 ಸ್ಪೂನಷ್ಟು ಸ್ವಲ್ಪ ತೊಗೊಂಡು ಈ ತುಟಿ ಕೆಳಗಡೆ ಹಾಕ್ಕೊಳ್ಳಿ. ತುಟಿ ಕೆಳಗಡೆ ಹಾಕ್ಕೊಂಡು ಫುಲ್ ಹೀಗೆ ಕ್ಲೋಸ್ ಮಾಡ್ಕೊಬಿಡಿ. ಮಾತಾಡಲೂಬೇಡಿ, ಮನಸ್ಸಿಟ್ಟು ಮನಸ್ಸಲ್ಲಿ ಹೇಳ್ಕೊಳ್ಳಿ. ಈ ನಾನು ಹೇಳ್ತಕ್ಕಂತಹ ಮಂತ್ರವನ್ನು ಇಲ್ಲಿ ಸ್ಕ್ರೋಲ್ ಮಾಡ್ತಾ ಇರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ಸೊ ಈ ರೆಮಿಡಿ ಮಾಡಬೇಕಾದ್ರೆ ನಿಮ್ಮ ಮನೆಯವ್ರಿಗೆ ಅಕ್ಕಪಕ್ಕ ಹೇಳಿಬಿಡಿ, ಫೋನ್ ಸೈಲೆಂಟ್ ಇಟ್ಬಿಡಿ, ನಾನು ರೆಮಿಡಿ ಮಾಡ್ತಾ ಇದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ. ನೀವು ಕೆಳಗಡೆ ಬರೀ ನೆಲದಲ್ಲಿ ಕೂತ್ಕೋಬೇಡಿ, ಚಾಪೆ ಹಾಸ್ಕೊಳ್ಳಿ ಅಥವಾ ಒಂದು ಮ್ಯಾಟನ್ನು ಹಾಸ್ಕೊಳ್ಳಿ. ಸೊ ಬರೀ ನೆಲದಲ್ಲಿ ಕೂರಬೇಡಿ, ಶಾಂತವಾದಂತಹ ಮನಸ್ಸಿಟ್ಟು ಎಲ್ಲ ಪಾಸಿಟಿವಿಟಿಯಾಗಿ ನನ್ನಲ್ಲಿ ಒಂದು ಶಕ್ತಿ ಕೇಂದ್ರ ಬಿಂಬಿಸ್ತಾ ಇದೆ, ಶಕ್ತಿ ಕೇಂದ್ರ ಹೊರಹೊಮ್ತಿದೆ ಅಂತ ಹೇಳಿ ಯೂನಿವರ್ಸ್ಗೆ ನೀವು ಕನೆಕ್ಟ್ ಆಯ್ತಾ, ವಿಶ್ವಕ್ಕೆ ಕನೆಕ್ಟ್ ಆಗ್ತಾ ಈ ಒಂದು ಶಾಂತ ರೀತಿಯಲ್ಲಿ ಎಲ್ಲ ನೆಗೆಟಿವಿಟಿಯನ್ನು ಹೊರಗೆ ಹಾಕಿ, ಅದಕ್ಕಿಂತ ಮುಂಚೆ ಬ್ರೀತ್ ಔಟ್ ಮಾಡಿ. ಒಂದು 2 ನಿಮಿಷ ಮೇಲೆ ಕೆಳಗೆ ಉಸಿರನ್ನ ತಗೊಳ್ಳಿ, ಉಸಿರನ್ನ ಬಿಡಿ, ಉಸಿರನ್ನ ತಗೊಳ್ಳಿ, ಉಸಿರನ್ನ ಬಿಡಿ, ಉಸಿರನ್ನ ತಗೊಳ್ಳಿ. ಶಾಂತವಾದ, ಯಾಕಂದರೆ ನಿಮ್ಮ ಮೈಂಡ್ ಒಂದು ಸಮಕ್ಕೆ ಬರುತ್ತೆ. ಸೊ ತದನಂತರ ಈ ಜೀರಿಗೆನ ಇದ್ರೊಳಗಡೆ ತುಟಿ ಒಳಗಡೆ ಹಾಕ್ಕೊಂಡು ಮುಚ್ಚಿಬಿಡಿ. ಓಂ ರಂ ರಾಹುವೇ ನಮಃ, ಓಂ ರಂ ರಾಹುವೇ ನಮಃ, ಓಂ ರಂ ರಾಹುವೇ ನಮಃ. ಇದನ್ನು ಮನಸ್ಸಲ್ಲಿ 108 ಬಾರಿ ಹೇಳ್ಕೊಳ್ಳಿ. ಬಾಯಿ ಬಿಟ್ಟು ಹೇಳೋ ಹಾಗಿಲ್ಲ, ಜೀರಿಗೆ ಇಲ್ಲೇ ಇರಬೇಕು ಮನಸ್ಸಲ್ಲಿ. ನೀವು 108 ಬಾರಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಹಾಗೆ ಓಂ ರಂ ರಾಹುವೇ ನಮಃ, ಓಂ ರಂ ರಾಹುವೇ ನಮಃ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಳ್ಳಿ. ಅಂದ್ಕೊಂಡು ಆದಮೇಲೆ 108 ಬಾರಿ ಆದಮೇಲೆ ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಿ, ಇಲ್ಲಿರ್ತಕ್ಕಂತಹ ಜೀರಿಗೆನೆಲ್ಲ ಒಳಗಡೆ ಬಾಯಿ ತುಂಬ ತಗೊಂಡು ಚೆನ್ನಾಗಿ ಅಗಿರಿ. ಬಾಯಿನಲ್ಲಿ ಚೆನ್ನಾಗಿ ಅಗ್ದು ಅದನ್ನು ನುಂಗ್ಕೊಳ್ಳಿ. ಚೆನ್ನಾಗಿ ಫುಲ್ ಪುಡಿ ಆಗೋ ಥರ ಅಗದ್ಬಿಟ್ಟು ನುಂಗ್ಕೊಳ್ಳಿ. ಅದು ತದನಂತರ ನೀವು ನೀರು ಕುಡಿತೀನಿ ಅಂತ ಅಂದರೆ ನೀರು ಕುಡೀರಿ, ಇಲ್ಲ ನಾನು ಕುಡಿಯಲ್ಲ ಅಂತ ಅಂದರೆ ಓಕೆ, ದೆನ್ ನಿಮಗೆ ಬೆನಿಫಿಟ್ ಯಾವ ರೀತಿ ಆಗುತ್ತೆ ಆ ರೀತಿ ಮಾಡಿ. ಸೊ ಇದನ್ನು ಪ್ರತಿ ಬುಧವಾರ ಮಾಡಿ ನೋಡಿ, ನೀವು 1 ವಾರದಲ್ಲೇ ಚೇಂಜಸ್ನ ಕಾಣಿಸ್ತೀರಾ. ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಿಮ್ಮ ಕಣ್ಣಾರೆ ನೀವೇ ನೋಡ್ತೀರಾ. ಆ್ಯಂಡ್ 90 ದಿವಸ ನೀವು ಮಾಡಿ, ನಿಮ್ಮ ಲೈಫೇ ಬದಲಾವಣೆ ಆಗುತ್ತೆ. ಯಾಕಂದರೆ ಇದಕ್ಕೆ ನಾನು ಎಕ್ಸಾಂಪಲ್, ನಾನು ಅನ್ಬಿಲೀವೇಬಲ್. ನಾನು ಹೇಳ್ತಿಲ್ವಾ, ನಾನು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ನನಗೆ 15 ಡೇಸಲ್ಲೇ ಅದರ ಏರುಪೇರು ಬದಲಾವಣೆ ಗೊತ್ತಾಯಿತು. ಇದನ್ನು ನಾನು ಡಿಸ್ಕಂಟಿನ್ಯೂ ಮಾಡೋದು ಬೇಡ, 90 ದಿನ 3 ತಿಂಗಳು ಮಾಡಿ ನೋಡೋಣ ಅಂದರೆ ನಾನು ನನ್ನ ಎಕ್ಸ್ಪೆಕ್ಟೇಷನ್ಗಿಂತನೂ ಹೆಚ್ಚಾಗಿ ನನ್ನ ಆಸೆ ನೆರವೇರಿತು. ಅದನ್ನು ಹೇಳಬಾರ್ದು ಏನು ಆಸೆ ಅಂತ. ಸೊ ಹಾಗಾಗಿ ಲೈಫಲ್ಲಿ ನಿಮ್ಮದೇ ಆದಂತಹ ಒಂದು ಅಚೀವ್ಮೆಂಟ್ ಆಗಿರ್ಬೋದು, ನಿಮ್ಮದೇ ಆದಂತಹ ಕೆಲಸ ಆಗಿರ್ಬೋದು, ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಾಗ್ತಿಲ್ಲ ಅನ್ನೋದಾಗಿರ್ಬೋದು, ಒಂದು ಕಾರ್, ಮನೆ ಅಥವಾ ಮನೆಯಲ್ಲಿ ದಾಂಪತ್ಯ ಸರಿ ಇಲ್ಲ ಅಥವಾ ಹಣ ಕೈಯಲ್ಲಿ ನಿಲ್ತಿಲ್ಲ, ಯಾವುದೇ ವಿಷಯ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿ ಅಂಥದ್ದೊಂದು ಏನು ಆಸೆ ನೆರವೇರಬೇಕು ಅಂತ ಅಂದ್ಕೊಂಡಿದೆ ಅದನ್ನು ಯೂನಿವರ್ಸ್ಗೆ ಒಂದೊಮ್ಮೆ ಹೇಳಿ. ನಿಮ್ಮ ಮನಸ್ಸಲ್ಲಿ ಆ ಒಂದು ವಿಜುವಲೇಷನ್ಸ್, ಆ ಒಂದು ಆಸೆನೇ ವಿಜುವಲೇಷನ್ಸ್ ಆಗಿದ್ದು ಈ ಜೀರಿಗೆನ ನಿಮ್ಮ ತುಟಿ ಕೆಳಗಡೆ ಹಾಕೊಳ್ಳೋದ್ರಿಂದ ಈ ರಾಹು ಗ್ರಹಗಳೆಲ್ಲ ಆ್ಯಕ್ಟಿವ್ ಆಗಿ ನಿಮ್ಮ ಮಂತ್ರಕ್ಕೆ ಫುಲ್ ಆ್ಯಕ್ಟಿವ್ ಆಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗಿ ನಿಮ್ಮ ಲೈಫೇ ಚೇಂಜ್ ಮಾಡುತ್ತೆ ಈ ಒಂದು ರೆಮಿಡಿ. ಸೊ ಈ ಒಂದು ಜೀರಿಗೆ, ಸೊ ಈ ಜೀರಿಗೆ ನಮಗೆ ಎಷ್ಟೆಲ್ಲ ಆರೋಗ್ಯದಲ್ಲಿ ಇಂಪಾರ್ಟೆಂಟ್ ಅಲ್ವಾ, ಹಾಗೆ ಲೈಫಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ಡೈಲಿ ಯೂಸಸ್ ಮನೇಲಿ ಇದ್ದೇ ಇರುತ್ತೆ ಅಲ್ವಾ ಜೀರಿಗೆ. ಸೊ ಇದನ್ನು ನಾವು ಇದ್ರ ಉಪಯೋಗಗಳು ಗೊತ್ತಿಲ್ಲದೇ ಅನ್ವೇಷ್ಟಾಗಿ ನಾವು ಅದು ಮಾಡಬೇಕು, ಇದನ್ನು ಮಾಡಬೇಕು, ಶಾಸ್ತ್ರಗಳನ್ನ ಕೇಳಬೇಕು, ನನಗೆ ಏನೋ ಸಕ್ಸಸ್ ಆಗ್ತಿಲ್ಲ, ಮದುವೆ ಸೆಟ್ ಆಗ್ತಿಲ್ಲ, ಮತ್ತು ನಾನು ಮಾಡ್ತಕ್ಕಂತಹ ಕೆಲಸಕ್ಕೆ ಕೈಗೂಡ್ತಿಲ್ಲ, ಏನೋ ನಾನಾ ರೀತಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ನಾವು ದುಡ್ಡನ್ನು ಖರ್ಚು ಮಾಡ್ತೀವಿ. ಸೊ ಇಂಥವು ಚಾನಲ್ಗಳನ್ನ, ಫೋನ್ಗಳನ್ನ ಇವತ್ತಿನ ಟೆಕ್ನಾಲಜಿಯಿಂದ
ಹಾಲಿನಲ್ಲಿ ಇಂತಹಗಳಿಗೋಸ್ಕರ ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಳ್ಳಿ. ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದನ್ನೊಮ್ಮೆ ಮತ್ತೊಮ್ಮೆ ಏನಾದರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಬ್ಯಾಕ್ಔಟ್ ಆಗಿ ವಿಡಿಯೋ ನೋಡಿ, ಅರ್ಥ ಆಗುತ್ತೆ. ದಯವಿಟ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಫ್ರೀಯಾಗಿ ಯಾರೂ ಹೇಳ್ಕೊಡಲ್ಲ ರೀ. ಫ್ರೀಯಾಗಿ ಹೇಳ್ಕೊಟ್ರೆ ಅದು ಸಲ್ಲಲ್ವಂತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ದುಡ್ಡು ಕೊಟ್ಟು ವಿಷಯಗಳನ್ನ ತಿಳ್ಕೊಳ್ತಕ್ಕಂತಹ ಒಂದು ಕಾಲನೂ ಕೂಡ ಬಂದೇ ಬರುತ್ತೆ. ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಕ್ಕಂತಹ ಕಾಲನೂ ಕೂಡ ಬಂದೇ ಬರುತ್ತೆ. ಸೊ ಹಾಗಾಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಾಕ್ತಕ್ಕಂಥ ಯೂಸ್ಫುಲ್ ಇನ್ಫಾರ್ಮೇಷನ್ನ ನಿಮ್ಮ ಲೈಫ್ಲಿ ಅಳವಡಿಸ್ಕೊಂಡು ಒಳ್ಳೆ ರೀತಿ ನಿಮ್ಮ ಲೈಫ್ ಗೋಲ್ಗಳನ್ನ ತಲುಪಿ ಆ್ಯಂಡ್ ನಿಮ್ಮ ಲೈಫಲ್ಲಿ ಒಳ್ಳೆ ಸಕ್ಸಸ್ಫುಲ್ ಮ್ಯಾನ್ ಆಗಿ ಅಂತ ಹೇಳ್ತಾ, ದಯವಿಟ್ಟು ಇದನ್ನು ಮರಿಬೇಡಿ, ಎಲ್ರಿಗೂ ಶೇರ್ ಮಾಡಿ. ಯಾಕಂದರೆ ನನ್ನ ಗುರೂಜಿ ಎಲ್ರಿಗೂ ಕೂಡ ಈ ಒಂದು ರೆಮಿಡೀಸ್ನ ತಲುಪಬೇಕು ಅಂತ ತುಂಬಾ ಇದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ದಾರೆ. ಸೊ ಹಾಗಾಗಿ ನನ್ನ ಕಡೆಯಿಂದನೂ ನನ್ನ ಒಂದು ಎಕ್ಸ್ಪರಿಮೆಂಟ್ ಆಗಿ ನನ್ನ ಒಂದು ಅನುಭವನ ನನ್ನ ಒಂದು ವೀಕ್ಷಕರೊಂದಿಗೆ ಹಂಚ್ಕೊಂಡ್ರೆ ಸೊ ಅವ್ರಿಗೂ ಒಂದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ಇಲ್ಲಿವರೆಗೆ ಎಲ್ರಿಗೂ ನೋಡಿದಂತಹ ಎಲ್ಲ ಒಂದು ನನ್ನ ಆಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇಂಥದ್ದೇ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಒಂದಿಗೆ. ಥ್ಯಾಂಕ್ ಯು.